ಯಾವ ನಾಯಕರು ಕೂಡ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಶೋಕ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯನವರ ವಿರುದ್ಧ ಅಶೋಕ್ ಟ್ವೀಟ್ ವಾರ್ ಮಾಡಿದ್ದಾರೆ. ಒಂದು ಸುಳ್ಳನ್ನು 100 ಬಾರಿ ಹೇಳಿದ್ರೆ ಸತ್ಯ ಆಗೋದಿಲ್ಲ ಸಿದ್ದರಾಮಯ್ಯನವರೇ. NDA ಅವಧಿನಲ್ಲಿ ಕರ್ನಾಟಕಕ್ಕೆ 3 ಪಟ್ಟು ಹಣ ಸಿಕ್ಕಿದೆ, 3 ಪಟ್ಟು. ಈ ಸತ್ಯ ನಿಮಗೂ ಗೊತ್ತು ಸಿದ್ದರಾಮಯ್ಯನವರೇ. 3 ಪಟ್ಟು ಹಣ ಸಿಕ್ಕಿದೆ. 14 ಬಜೆಟ್ ಮಂಡಿಸಿರುವಂಥ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಪದೇ ಪದೇ ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಇನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ಕೂಡ ಅಶೋಕ್ ಆಗ್ರಹಿಸಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂಥ ಹಣ ಎಷ್ಟು, ಅನುದಾನ ತೆರಿಗೆ ಹಂಚಿಕೆ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಅಂತ ಕೂಡ ಅಶೋಕ್ ಹೇಳಿದ್ದಾರೆ. 14 ಬಜೆಟ್ ಮಂಡಿಸಿರುವ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಜೊತೆಗೆ ಅದಕ್ಕೊಂದು ಒಂದು ಪೇಪರ್ನ ಒಂದು ಪ್ರತಿನೂ ಕೂಡ ಹಾಕಿದ್ದಾರೆ. UPA ಅವಧಿಗೆ ಹೋಲಿಸಿದರೆ NDA ಅವಧಿನಲ್ಲಿ ಕರ್ನಾಟಕಕ್ಕೆ 3 ಪಟ್ಟು ಹೆಚ್ಚಿನ ಹಣ ಸಿಕ್ಕಿದೆ. ಇದು ಸ್ವಯಂ ಘೋಷಿತ ಆರ್ಥಿಕ ತಜ್ಞರಾದ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. UPAಗಿಂತಲೂ NDA ಸರ್ಕಾರ ರಾಜ್ಯಕ್ಕೆ ಧಾರಾಳಿ ಅಂತ ಒಂದು ಹೆಡ್ಲೈನ್ ಇರುವಂಥ ಪತ್ರಿಕೆಯ ತುಣುಕನ್ನು ಕೂಡ ಹಾಕಲಾಗಿದೆ. ಪತ್ರಿಕಾ ವರದಿಯ ತುಣುಕನ್ನು ಕೂಡ ಅವರು ಲಗತ್ತಿಸಿದ್ದಾರೆ ಅಶೋಕ್.